14th ಡೇ ಆಫ್ ಇ ಕಾಮರ್ಸ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಾನು ನಿಮಗೆ ಪ್ರಾಡಕ್ಟ್ನ ಯಾವ ಥರ ಲಿಸ್ಟಿಂಗ್ ಮಾಡಬೇಕಂತ ಹೇಳ್ಕೊಡ್ತೇನೆ. ಸೊ ಲೆಫ್ಟ್ ಸೈಡ್ ಕಾರ್ನರ್ ಒಳಗೆ ಕ್ಯಾಟ್ಲಾಗ್ ಅಪ್ಲೋಡ್ಸ್ ಅಂತ ಇದೆ. ಸೊ ಇದ್ರೊಳಗೆ ಎರಡು ಆಪ್ಷನ್ ಅದಾವೆ, ಸಿಂಗಲ್ ಕ್ಯಾಟ್ಲಾಗ್, ಬಲ್ಕ್ ಅಂತೇಳಿ. ಸೊ ನಾ ಸಜೆಸ್ಟ್ ಮಾಡೋದು ಏನಂದರೆ ಸಿಂಗಲ್ ಕ್ಯಾಟ್ಲಾಗೆ ಹೋಗ್ಬೇಕು. ಸೊ ಎಕ್ಸಾಂಪಲ್ ಈಗ ಇಲ್ಲೇ ಮ್ಯಾನ್ಯಲ್ ಆಗಿ ಮೆನ್ ಫ್ಯಾಷನ್, ಫುಟ್ವಿಯರ್, ಶೂಸ್, ಸೊ ಈ ಥರ ಮ್ಯಾನ್ಯಲ್ ಆಪ್ಷನ್ಸ್ ಬರ್ತಾವೆ. ಸೊ ಬೇಡ ನಮಗೆ ಡೈರೆಕ್ಟ್ ಬೇಕಂತಂದ್ರೆ ಇಲ್ಲೇ ಸರ್ಚ್ ಒಳಗೆ ಹೋಗಿ ಶೂಸ್ ಅಂತ ನಾವೇನಾದರೂ ಟೈಪ್ ಮಾಡಿದರೆ ನೋಡ್ರಿ ಡೈರೆಕ್ಟ್ ಸೊ ಈ ಥರ ಆಪ್ಷನ್ ಬರುತ್ತೆ. ಪ್ಲೀಸ್ ಪ್ರೊವೈಡ್ ಓನ್ಲಿ ಫ್ರಂಟ್ ಇಮೇಜ್ ಫಾರ್ ಈಚ್ ಪ್ರಾಡಕ್ಟ್. ಸೊ ಇದ್ರದ್ದೊಂದು ನಾವು ಆಲ್ರೆಡಿ ಇಮೇಜನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಈ ಥರ ಕ್ಲಿಯರ್ ಆಗಿರೋದು. ಸೊ ಒಂದು ಎಕ್ಸಾಂಪಲಿಗೆ ನಾವು ಒಂದು ತೊಗೊಂತೀನಿ, ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ಬೋದು. ಸೊ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋ ಮುಂದೆ ಇಲ್ಲೇ ಕೇಳ್ತೈತಿ ವಾಟರ್ ಮಾರ್ಕ್ ಇರಬಾರ್ದು, ಇಮೇಜ್ ಪ್ರೈಸ್ ಇಷ್ಟಿರಬಾರ್ದು, ಹಿಂಗೆ ಮೆನ್ಷನ್ ಮಾಡಿರಬಾರ್ದು. ಸೊ ಇದ್ರೊಳಗೆ ಏನಂದ್ರೆ ಟೆಕ್ಸ್ಟ್ ಮೆನ್ಷನ್ ಮಾಡಬಾರ್ದು, ವಾಟರ್ ಮಾರ್ಕ್ ನಮ್ದು ಏನಾದ್ರು ಪ್ರಾಡಕ್ಟದ್ದು ಹಾಕಬಾರ್ದು. ಸೊ ಕ್ಲಿಯರಾಗಿ ಇಮೇಜ್ ಇರ್ಬೇಕಂತ ಹೇಳತೈತಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿಕೊಳ್ಳಿ ಈ ಥರ ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ಇಮೇಜಸ್ ಒಳಗೆ ನಾವು 4 ಇಮೇಜ್ ಹಾಕ್ಬೋದು. ಒಂದು ಮೇನ್ ಹಾಕಿವಿ, ಇನ್ನೊಂದು 3 ವಿತ್ ಡೀಟೇಲ್ಸ್. ಸೊ ನೀವು ಕ್ರಿಯೇಟ್ ಮಾಡಿ ಈ ಥರ ಬ್ಯಾಕ್ ಸೈಡ್ ಈ ಥರ ಆ್ಯಂಗಲ್ ಒಳಗೆ ಹಾಕ್ಬೋದು. ಸೊ ನೆಕ್ಸ್ಟ್ GST. ಸೊ GST ನಿಮ್ಮದು 12 ಒಳಗೆ ಬರ್ತೈತೋ 18 ಒಳಗೆ ಬರ್ತೈತೋ. ಸೊ ಮೊದಲೇ ತಿಳ್ಕೊಬೇಕು ನೀವು. ನಾರ್ಮಲಿ 18 ಎಲ್ಲ ಬರ್ತೈತೋ. ಸೊ 18 ಅಂತ ಹಾಕಬೇಕು. HSN ಕೋಡ್. ಸೊ ಎಲ್ಲ ಪ್ರಾಡಕ್ಟಿಗೆ ಒಂದು HSN ಕೋಡ್ ಇರ್ತೈತಿ. ಸೊ ಎಕ್ಸಾಂಪಲ್ ಇವಾಗ ಶೂಸ್ HSN ಕೋಡ್. ಈ ಥರ ಗೂಗಲ್ ಒಳಗೆ ಹೊಡೆದ್ರೆ ಬಂದುಬಿಡ್ತೈತೆ. ಓಕೆ. ಸೊ ಇದ್ರೊಳಗೆ ನಮ್ದು ಯಾವ ಕ್ಯಾಟಗರಿ ಅಂತೇಳಿ ನಾವು ಸೆಲೆಕ್ಟ್ ಮಾಡಿ 6401. ಓಕೆ. ವಾಟರ್ ಪ್ರೂಫ್ ಫುಟ್ವೇರ್ ವಿತ್ ಔಟ್ ಸೋಲ್ಸ್ ಆ್ಯಂಡ್ ಅಪ್ಪರ್ ರಬ್ಬರ್ ಪ್ಲಾಸ್ಟಿಕ್. ಓಕೆ. ಸೊ ಇದ್ರೊಳಗೆ ಅದರ್ ಫುಟ್ವೇರ್ ಅಂತಲೂ ಐತಿ. ನಾವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. 6405 ಇವಾಗ ನಾವು ಚೂಸ್ ಮಾಡೋಣ. ಸೊ ಇಲ್ಲಿ ನೋಡಿಲ್ಲ ಆಟೋಮೆಟಿಕ್ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ ನಾವು ಯಾವುದು ಸೆಲೆಕ್ಟ್ ಮಾಡಿ ಮಾಡಿರ್ತೀವಲ್ಲ ಸ್ಟಾರ್ಟಿಂಗೆ, ಆಟೋಮೆಟಿಕ್ ಅದರದ್ದು ರಿಲೇಟೆಡ್ ಕೋಡ್ಸ್ ಇಲ್ಲಿ ಬರ್ತಾವೆ. 6402 ಇಲ್ಲಿತ್ತಲ್ಲ, ಫುಟ್ವೇರ್ ವಿತ್ ಅವರ್ ಔಟರ್ ಸೋಲ್ಸ್ ಆ್ಯಂಡ್ ಅಪ್ಪರ್ಸ್ ಆಫ್ ರಬ್ಬರ್ ಆಫ್ ಪ್ಲಾಸ್ಟಿಕ್ಸ್. ಸೊ ಈ ಥರ ಆಲ್ರೆಡಿ ಇದ್ರೊಳಗೆ ಕೊಟ್ಟಬಿಟ್ಟಾನ. ಚಲೋ ಆಯ್ತು. ಸೊ ಸಿಮ್ಲರ್ ನೋಡಿ ಹಾಕ್ಬಿಡ್ಬೇಕು ನೆಟ್ ವೆಯ್ಟ್. ಸೊ ಇದು ನಮ್ಮದು ಪ್ರಾಡಕ್ಟದ್ದು ವೆಯ್ಟ್. ಸೊ ಅದನ್ನು ನಾವು ವೆಯ್ಟ್ ಚೆಕ್ ಮಾಡೋಕೆ ಒಂದು ವೆಯ್ಟ್ ಮಷಿನ್ ಇರಬೇಕು. ಸ್ಮಾಲಾಗಿ ಯಾವ್ದಾರು ಒಂದು ಅಮೆಝಾನ್ ಪರ್ಚೇಸ್ ಮಾಡ್ಬೋದು. ಸೊ ಸ್ಟೈಲ್ ಕೋಡ್. ಸೊ ಇದನ್ನು ನೀವು ಇಗ್ನೋರ್ ಮಾಡಿರಿ, ಇದನ್ನಂತೂ ನಾವು ಹಾಕೋಂಗಿಲ್ಲ, ಅದು ಆಟೋಮೆಟಿಕ್ ಬರೋದು, ಇದು ಆಪ್ಷನಲ್. ಪ್ರಾಡಕ್ಟ್ ನೇಮ್ ಯಾವುದೇ ಇರಲಿ, ಫಸ್ಟ್ ನಮ್ಮದು ಬ್ರ್ಯಾಂಡ್ ನೇಮ್ ಹಾಕಬೇಕು. ಎಕ್ಸಾಂಪಲ್ನಲ್ಲಿ ನೋಡಲಿ ವಿಶ್ ಫಾರ್ ಬೈ ಅನ್ನೋದನ್ನ ಎಲ್ಲ ಕಡೆ ಮೆನ್ಷನ್ ಮಾಡ್ತೇನೆ. ಯಾಕಂದರೆ ವಿಶ್ ಫಾರ್ ಬೈ ಅಂತೇಳಿ ಏನಾದರೂ ಟೈಪ್ ಮಾಡಿದರೆ ಸೊ ನಿಮ್ಗೆ ಡೈರೆಕ್ಟಾಗಿ ಸಿಗ್ತೈತಿ. ಸೊ ಅದ್ರ ರಿಲೇಟೆಡ್ ಎಲ್ಲನೂ ಇದ್ರೊಳಗೆ ಮೆನ್ಷನ್ ಮಾಡಬೇಕು. ಎಕ್ಸಾಂಪಲ್ ವಿಶ್ ಫಾರ್ ಬೈ ಶೂಸ್ ಫಾರ್ kids for children's. ಸೊ ಈ ಥರ ರಿಲೇಟ್ ಆಗಿದ್ದು ನೇಮ್ ಹಾಕಬೇಕಾಗುತ್ತೆ. ಸೊ ನಿಮ್ಗೆ ಅಕಸ್ಮಾತ್ ಇದು ನೇಮ್ ಗೊತ್ತಾಗೋದಿಲ್ಲ ಅಂತಂದರೆ ನೀವು ಹೋಗಿ ಯಾವುದಾದ್ರು ಒಂದು ಮೀಶೋ ಸೊ ಬೈಯಿಂಗ್ ಆ್ಯಪ್ ಇರುತ್ತಲ್ಲ, ಸೊ ಅದ್ರ ಹೋಗಿ ನೀವು ಶೂಸ್ ನೋಡ್ಬೋದು, ಅದ್ರೊಳಗೆ ಅವ್ರು ಮೆನ್ಷನ್ ಮಾಡಿದ್ರೆ ಅದೇ ಟೈಪ್ ರಿಲೇಟೆಡ್ ಮಾಡ್ಬೋದು. ಸೊ ಸೈಜ್. ಸೊ ನಾರ್ಮಲಿ ಯಾವ ಸೈಜ್ ಐತಿ, ಏಜ್ ನೋಡಲಿ, ಮಂತ್ಸ್, ಇಯರ್ಸ್, ಈ ಥರ ಕ್ಯಾಟಗರಿ ಬರ್ತಾವೆ. ಇದ್ರೊಳಗೆ ನಿಮ್ದು ಯಾವುದಿದೆ ಸೆಲೆಕ್ಟ್ ಮಾಡ್ಬೋದು. ಪ್ರಾಡಕ್ಟ್ ಡೀಟೇಲ್ ಅನ್ನೋ ಕಲರ್. ಸೊ ಯಾವ ಕಲರ್ ಐತದ, ಬ್ಲ್ಯಾಕ್ ಐತಿ, ಹೌದು. ಸೊ ಆಮೇಲೆ ಶೂಸ್, ಸ್ಕೂಲ್ ಶೂಸು ಏನು ಯೂನಿಫಾರ್ಮ್ ಶೂಸು. ಮಟೀರಿಯಲ್, ಅದು ಯಾವ ಮಟೀರಿಯಲಿಂದ ಆಗೈತಿ ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಟ್ ಕ್ವಾಂಟಿಟಿ. ಸೊ ನೆಟ್ ಕ್ವಾಂಟಿಟಿ ಒಳಗೆ ನೀವು ಒಂದು ಮೆನ್ಷನ್ ಮಾಡಿದರೆ ಕಸ್ಟಮರ್ ಬೈ ಮಾಡೋ ಮುಂದೆ 1 ಅಂತ ತೋರಿಸುತ್ತೆ. ಇಲ್ಲ ನೀನು 10 ಕಳಿಸ್ತೀರ ಅಂತಂದ್ರೆ 10, 2. ಸೊ 2 ಪೇರ್ಸ್. ಓಕೆ. ಸಿಂಗಲ್ ಅಂತಂದರೆ 1
ಪೇರ್ ಇದ್ದಂಗೆ. ಶೂಸ್ ಒಳಗಂತೂ ಪೇರ್ ವೈಸ್ ಬರ್ತದೆ, ಸಿಂಗಲ್ ಬರೋಲ್ಲ. ಸೊ ಸಿಂಗಲ್ ಪ್ರಾಡಕ್ಟ್ ಇದ್ದಂಗೆ ಸೊ ಒಂದೊಂದು ಸೆಲೆಕ್ಟ್ ಮಾಡ್ಬೋದು. ಯೂನಿಟ್, ಸೊ ಯೂನಿಟ್ ನಾವು ಮೆನ್ಷನ್ ಮಾಡೋದು ಸೆಂಟಿಮೀಟರ್, ಮಿಲಿಮೀಟರ್ ಅಂತ ಕೇಳೋದಿದೆ. ಆ್ಯಕ್ಚುಲಿ ಇದು ಒಂದೊಂದು ಪ್ರಾಡಕ್ಟ್ ಮ್ಯಾಗ ಒಂದೊಂದು ಥರ ಕೇಳ್ತದೆ. ಗ್ರಾಮ್ಸ್ ಕೇಳ್ತದೆ ವೆಯ್ಟ್ ಒಳಗೆ, ಆಮೇಲೆ ಸೈಜ್ ಒಳಗೆ ಇಂಚಸ್ ಬರ್ತದೆ, ಸೆಂಟಿಮೀಟ್ರ್ ಕೇಳ್ತದೆ. ನಾರ್ಮಲಿ ಇಂಚಸ್ ಸೆಂಟಿಮೀಟ್ರ್ ಯೂಸ್ ಮಾಡ್ಬೋದು ನಾವು. ವೆಯ್ಟ್, ಪ್ರಾಡಕ್ಟ್ ವೆಯ್ಟ್. ಸೊ ಇದ್ರೊಳಗೆ ಗ್ರಾಮ್ ಲೆಕ್ಕ ಒಳಗೆ ಯಾವ ಥರ ಬೇಕಂತ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನೋಡ ಗ್ರಾಮ್, ಕೆ ಜಿ. ಸೊ ಇದ್ರೊಳಗೆ ನಮಗೆ ಯಾವ್ದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಗ್ರಾಮ್, ಕಂಟ್ರಿ ಇಂಡಿಯಾ, ಮ್ಯಾನುಫ್ಯಾಕ್ಚರ್. ಸೊ ಮ್ಯಾನುಫ್ಯಾಕ್ಚರ್ ಯಾರು ಇರ್ತಾರೆ ಅವರು. ಸೊ ನನ್ನ ಪ್ರಾಡಕ್ಟ್ಸ್ ನಾನೇ ಮ್ಯಾನುಫ್ಯಾಕ್ಚರ್ ಇದ್ದರೆ ನನ್ನ ಹೆಸರು ಹಾಕ್ಬೋದು, ನಮ್ಮ ಬ್ರ್ಯಾಂಡ್. ಸೊ ಪ್ಯಾಕರ್ ಡೀಟೇಲ್ಸ್ ಯಾವುದು ಹಾಕ್ಬೋದು ನೀವು, ಸೇಮ್ ಆ್ಯಸ್. ಮತ್ತು ಕೆಳಗಡೆ ಬಂದಾಗ ಅದರ್ ಆಟ್ರಿಬ್ಯೂಟ್ಸ್. ಸೊ ಏಜ್, ಹೈಟ್, ಬ್ರ್ಯಾಂಡ್ ನೇಮು. ಸೊ ಯಾವ್ದಾದ್ರು ಬ್ರ್ಯಾಂಡ್ ನೇಮ್ ಇತ್ತಂತಂದ್ರೆ ಸೊ ಅದು ಮೆನ್ಷನ್ ಮಾಡ್ಬೋದು. ಇಲ್ಲಾಂದ್ರೆ ಇಗ್ನೋರ್ ಮಾಡ್ಬೋದು, ಅದೇನಿಲ್ಲ. ಸೊ ಕ್ಲೋಸರ್ ಟೈಪ್ ಯಾವ ಥರ ಬಕಲ್. ಸೊ ಎಂಟರ್ CM ಆರ್ ಎಲ್ ನಂಬರ್. ಸೊ ಇದು ನಂಬರ್ ಹಾಕ್ಬೋದು. ಐಡಿಯಲ್ ಫಾರ್ ಗರ್ಲ್ಸ್ ಆರ್ ಬಾಯ್ಸ್, ಚಿಲ್ಡ್ರನ್ಸ್ ಅದು ಮೆನ್ಷನ್ ಮಾಡ್ಬೋದು. ಸೊ ಈ ಥರ ಎಲ್ಲ ನಿಮ್ಮದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಹಾಕಿದ ಕೂಡ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ನೀವು ಸೊ ನಿಮ್ಮದು ಓನ್ ಬರೀತಿದ್ರೆ ನೀವು ಹೋಗಿ ChatGPT ಅಥವಾ ಏನಾರ ಯೂಸ್ ಮಾಡಿ ಮಾಡ್ಬೋದು. ಇಲ್ಲ ಯಾವ್ದಾರ ಮಾಡಿದ್ರೆ ಬೇಕಂದ್ರೆ ಕಾಪಿ ಮಾಡಿನೂ ಹಾಕ್ಬೋದು, ಸ್ವಲ್ಪ ಚೇಂಜ್ ಮಾಡಿ ಹಾಕಬೇಕಾಗುತ್ತೆ. ಸೊ ಹಾಕಿದ ಕೂಡ ಲಾಸ್ಟ್ ಕೊಡೋದು ಸಬ್ಮಿಟ್ ಕ್ಯಾಟ್ಲಾಗ್. ಇದನ್ನು ಕ್ಲಿಕ್ ಮಾಡಿದ ಕೂಡ ಸೊ ಅದು ಡೈರೆಕ್ಟ್ ಮೀಶೋ ಅವರಿಗೆ QC ಪ್ರೊಸೆಸ್ಸಿಗೆ ಹೋಗುತ್ತೆ. QC ಪ್ರೊಸೆಸ್ ಆದಮೇಲೆ ಅವ್ರು ಅಪ್ರೂವ್ ಕೊಡ್ತಾರೆ. ಓಕೆ, ಅಪ್ರೂವ್ ಕೊಟ್ಕೊಳ್ಳೆ ಸೊ ನಮ್ಮ ಪ್ರಾಡಕ್ಟ್ ಈ ಥರ ಲಿಸ್ಟಿಂಗ್ ಆಗಿ ಹೊರಗೆ ಬರ್ತಿದೆ. ಸೊ ಒಂದ್ಸಲ ಟ್ರೈ ಮಾಡಿ ಕೂಡಲೇ ನಿಮಗೇನೋ ಕ್ವಶನ್ ಬಂದರೆ ನನಗೆ ಕಮೆಂಟ್ ಮಾಡಿರಿ. ಸೊ ನಾನು ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಗೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.